ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೇಕ್ರಿ ಅಷ್ಟೇ ರುಚಿಯಾಗಿ ನಾವು ಮನೇಲಿ ಕೋಡ್ಬಳೆನ ಮಾಡ್ಕೋಬೇಕು ಅಂದರೆ ನೀವು ಈ ಟ್ರಿಕ್ಸ್ನ ಬಳಸಲೇಬೇಕು. ಆಗ ಮನೇಲಿ ನಾವು ಬೇಕ್ರಿ ಅಷ್ಟೇ ರುಚಿಯಾಗಿ ನಾವು ಕೋಡ್ಬಳೆನ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತಗೊಂಡಿದ್ದೀನಿ, ಅಗಲವಾದ ಒಂದು ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನ ಹಾಕುವ ಕಪ್ಪಲ್ಲಿ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಬೇಕ್ರಿಲಿ ತಿನ್ನುವಂತಹ ಕೋಡ್ಬಳೆ ಥರನೇ ಟೇಸ್ಟ್ ಆಗಿ ರುಚಿ ಬರಬೇಕು ಅಂದರೆ ಮೈದಾ ಹಿಟ್ಟನ್ನ ಉಪಯೋಗಿಸೋದ್ರಿಂದ ಆ ಟೇಸ್ಟ್ ಆಗಿರ್ಬೋದು, ಆ ಕ್ರಿಸ್ಪಿನೆಸ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಅದ್ರ ಬದಲಾಗಿ ನೀವು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಕೂಡ ಬಳಸ್ಬೋದು. ಕಡಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೇಕ್ರಿ ಅಷ್ಟೇ ರುಚಿಯಾಗಿ ಮಾಡಬೇಕು ಅಂದರೆ ಮೈದಾ ಹಿಟ್ಟನ್ನು ಕೂಡ ನಾವು ಹಾಕ್ಕೊಬೇಕು. ಮೈದಾ ಹಿಟ್ಟು ಬೇಡ ಅನ್ನೋರು ನೀವು ಕಡಲೆನ ಉಪಯೋಗಿಸ್ಕೊಂಡು ಇದೇ ಪ್ರೊಸೀಜರಲ್ಲಿ ನೀವು ಮಾಡ್ಕೋಬೋದು. ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುದಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ, ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಚಿಟಿಕೆ ಆಗುವಷ್ಟು ಹಿಂಗು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ. ಇದೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಕುದಿ ಬರಬೇಕು. ಇದು ಹಾಕಿದ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ಚೆನ್ನಾಗಿ ನೀರು ಕುದಿ ಬಂದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಉರಿ ಕೊಟ್ಟು ಮಿಕ್ಸ್ ಮಾಡ್ಕೊಬಾರ್ದು. ಲೋ ಫ್ಲೇಮಲ್ಲೇ ನಾವು ಹಿಟ್ಟನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಬೇಕ್ರಿ ಅಷ್ಟೇ ನಮಗೆ ರುಚಿ ಬೇಕು ಅಂದರೆ ನಾವು ಮೈದಾ ಹಿಟ್ಟನ್ನ ಬಳಸ್ಕೊಳ್ಳೇಬೇಕು. ಹಾಗಾಗಿ ಆ ರುಚಿ ಆಗಿರ್ಬೋದು, ಆ ಕಲರ್ ಆಗಿರೋದು, ಹಾಗೆ ಕ್ರಿಸ್ಪಿನೆಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಮೈದಾ ಬೇಡ ಅಂದರೆ ಕಡಲೆನ ಉಪಯೋಗಿಸ್ಕೊಂಡು ಇದೇ ಥರ ನೀವು ಪ್ರೊಸೀಜರಲ್ಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗೂ ಕೂಡ ಬರುತ್ತೆ, ಹೆಲ್ತಿಯಾಗೂ ಕೂಡ ಇರುತ್ತೆ. ಇವಾಗ ಒಂದು 2 ರಿಂದ 3 ನಿಮಿಷ ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಅದನ್ನು ಹಾಗೆ ಬಿಡಬೇಕು. ಸ್ವಲ್ಪ ಅದು ಹಿಟ್ಟು ಸಾಫ್ಟ್ ಆಗಬೇಕು. ನೋಡಿ ಅದು ಸಾಫ್ಟ್ ಆದ ನಂತರ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಉಗುರು ಬೆಚ್ಚಗಿದ್ದಾಗಲೇ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಎಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಕೋಡ್ಬಳೆ ಬರುತ್ತೆ. ಎಣ್ಣೆಗೆ ಹಾಕಿದರೂ ಕೂಡ ಸ್ವಲ್ಪನೂ ಕೂಡ ಅದು ಕ್ರ್ಯಾಕ್ನೆಸ್ ಆಗಿರ್ಬೋದು, ಅದು ಬಿಡ್ಕೊಳ್ಳೋದಾಗಿರ್ಬೋದು ಯಾವುದೇ ರೀತಿ ಆ ಥರ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಹಿಟ್ಟನ್ನ ಚೆನ್ನಾಗಿ ಅದನ್ನು ನಾದ್ಕೊಂಡು ಮಿತ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇದಾಗಿದೆ. ಈ ರೀತಿ ಟೆಕ್ಸ್ಚರ್ ಬರಬೇಕು. ತೋರಿಸ್ತಿದ್ದಲ್ಲ ಈ ರೀತಿ ಇದ್ದರೆ ಕೋಡ್ಬಳೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಈ ರೀತಿ ಬರಬೇಕು. ಇವಾಗ ಇದನ್ನು ಒಂದು ಸ್ವಲ್ಪ ತೊಗೊತಾ ಇದ್ದೀನಿ. ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತೊಗೊಂಡು. ಈಗ ಉಳಿದಿರೋಕ್ಕಂಥ ಹಿಟ್ಟನ್ನ ನಾನೊಂದು ಆರ್ಟ್ ಬಾಕ್ಸಿಗೆ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಬಿಸಿ ಇರಬೇಕು, ಸ್ವಲ್ಪ ಬೆಚ್ಚಗಿರಬೇಕು. ಅದು ಒಣಗಬಾರ್ದು ಅಂತ ನಾನು ಆರ್ಟ್ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ತೊಗೊಂಡಿದ್ದೀನಲ್ಲ ಅದನ್ನು ಮತ್ತೆ ನಾನು ಚೆನ್ನಾಗಿ ನಾದ್ಕೊಂಡು ಮಿತ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಅದು ಕ್ರ್ಯಾಕ್ನೆಸ್ ಆಗಿ ಬರಬಾರ್ದು. ಎಣ್ಣೆಗೆ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಬರಬೇಕು ಅಂದರೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಮಿತ್ಕೋಬೇಕು. ಇವಾಗ ನೋಡಿ ಚಿಕ್ಕ ಚಿಕ್ಕ ಉಂಡೆಯಾಗಿ ತಗೊತಾ ಇದ್ದೀನಿ. ಈ ರೀತಿ ಕೋಡ್ಬಳೆನ ನೀಟಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ವಲ್ಪನೂ ಕೂಡ ಇದು ಕ್ರ್ಯಾಕ್ನೆಸ್ ಬಂದಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇಷ್ಟು ಥಿಕ್ನೆಸ್ ಇರಬೇಕು. ತೀರ ಸಣ್ಣಕ್ಕೆ ನಾವು ಒಸಿಬಾರ್ದು. ಈ ರೀತಿ ಇರಬೇಕು. ಕರೆಕ್ಟಾಗಿದೆ. ನೋಡ್ತಿರಲ್ಲ ಯಾವ ಥರ ಬಂದಿದೆ ಅಂತ. ನೋಡ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಕೋಡ್ಬಳೆ ಮಾಡ್ಕೋಬೋದು ಅಂತ. ಒಂದು ಚೂರು ಕ್ರ್ಯಾಕ್ನೆಸ್ ಆಗಿರ್ಬೋದು, ಅದು ಬಿಟ್ಕೊಳ್ಳೋದಾಗಿರ್ಬೋದು ಯಾವುದೇ ರೀತಿಯೂ ಬರಲ್ಲ. ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಬೇಕ್ರಿ ಅಷ್ಟೇ ರುಚಿಯಾಗಿ
ಪರ್ಫೆಕ್ಟಾಗಿ ನಾವು ಮನೇಲೇ ಕೋಡ್ಬಳೆ ಮಾಡ್ಕೋಬೋದು. ಇವಾಗ ನೋಡಿ ಎಣ್ಣೆನೂ ಕೂಡ ಈ ರೀತಿ ಕಾದಿರಬೇಕು. ಒಂದು ಸ್ವಲ್ಪ ನಾನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಣ್ಣೆ ನೋಡಿ ಚೆನ್ನಾಗಿ ಕಾದಿದ್ರೆ ಅದು ಮೇಲೆ ಬರುತ್ತೆ, ತೇಲುತ್ತೆ. ಇವಾಗ ಚೆನ್ನಾಗಿ ಕಾದಿದ ಮೇಲೆ ನಾನು ಕೋಡ್ಬಳೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕೋಡ್ಬಳೆನ ಹಾಕುವಾಗ ನಾವು ಮೀಡಿಯಮ್ ಉರಿಲೇ ನಾವು ಕೋಡ್ಬಳೆನ ಚೆನ್ನಾಗಿ 2 ಸೈಡು ಮಡಿಸಿ ಹಾಕಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ನಿಧಾನವಾಗಿ ಮಡಿಸಿ ಹಾಕಿ ಚೆನ್ನಾಗಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಆಯಿಲ್ ಲೆಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಕೋಡ್ಬಳೆ. ನೋಡಿ ಇವಾಗ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ. ಈ ಕಲರ್ ಬಂದರೆ ಕರೆಕ್ಟಾಗಿ ಅದು ಬೆಂದಿರುತ್ತೆ. ನೋಡಿ ಇವಾಗ ನೀಟಾಗಿ ಎಣ್ಣೆ ಎಲ್ಲ ಸೋಸ್ಕೊಂಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕ್ರಿ ಅಷ್ಟೇ ಕಲರ್ಫುಲ್ ಆಗಿರ್ಬೋದು, ಆ ಕ್ರಿಸ್ಪಿನೆಸ್ ಆಗಿರ್ಬೋದು, ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿನಾದ್ರು ಮಾಡಿಲ್ಲ ಅಂದರೆ ನೀವು ಒಂದು ಸಲಿನಾದ್ರು ಈ ವಿಧಾನದಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ರುಚಿ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ಈ ರೀತಿ ಹೊಸದಾಗಿ ನೀವು ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೆ ಮೈದಾ ಬೇಡ ಅನ್ನೋರು ನೀವು ಕಡಲೆನ ಉಪಯೋಗಿಸ್ಕೊಂಡು ಇದೇ ಪ್ರೊಸೀಜರಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ ಯಾವ ಥರ ಬಂದಿದೆ ಅಂತ. ತುಂಬಾ ರುಚಿಯಾಗಿ ನಾವು ಮಾಡ್ಕೋಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ರೆಸಿಪಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.